ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಇದು ಮೊದಲನೇ ರಥೋತ್ಸವ. ರಥಸಪ್ತಮಿ ದಿವಸ ಪ್ರತಿ ವರ್ಷ ಸೋಮೇಶ್ವರನ ರಥೋತ್ಸವ ನಡೀತದೆ. ಇಡೀ ತಾಲೂಕಿನಲ್ಲೇ ನಡೀತಕ್ಕಂಥ ಮೊದಲನೇ ರಥೋತ್ಸವ. ಇವತ್ತು ಸೂರ್ಯ ಹೊಸ ರಥವನ್ನು ಏರಿದ್ದಾನೆ ಅಂತಕ್ಕಂಥದ್ದನ್ನು ಏನು ನಮ್ಮ ಪುರಾಣದಲ್ಲಿ ಪ್ರತೀತಿ ಇದೆ, ಅದರಂತೆ ಇವತ್ತು ನಾವು ರಥೋತ್ಸವನ ಭಾಳ ವಿಜೃಂಭಣೆಯಿಂದ ನಾವು ರೇವಣ್ಣವರು, ಎಚ್.ಎಂ. ಕೃಷ್ಣಮೂರ್ತಿಯವರು, ಚಂದ್ರೇಗೌಡರು, ಕೃಷ್ಣಮೂರ್ತಿಯವರು ಎಲ್ಲ ಸೇರಿ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಈಗಾಗಲೇ ರೇವಣ್ಣವ್ರು ಹೇಳಿದ್ದಾರೆ, ಅದರಂತೆ ಆ ದಯಮಯನಾದಂಥ ಭಗವಂತ ಎಲ್ರಿಗೂ ಕೂಡ ನೆಮ್ಮದಿಯನ್ನು, ಸುಖವನ್ನು ಕೊಟ್ಟು ಕಾಪಾಡಲಿ. ಸರಿಯಾದಂಥ ಸಮಯಕ್ಕೆ ಮಳೆ ಬೆಳೆ ಆಗಿ ಪ್ರತಿಯೊಬ್ಬರು ಕೂಡ ನೆಮ್ಮದಿಯಿಂದ ಜೀವನವನ್ನು ಮಾಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ದೇವಸ್ಥಾನದ ಅಭಿವೃದ್ಧಿನ ಕೈಗೆ ಎತ್ಕೊಂಡಿದ್ದೀವಿ. ರೇವಣ್ಣವ್ರು ಹೇಳ್ದಂಗೆ ಮುಂದಿನ ವರ್ಷದಲ್ಲೇ ಹೊಸ ರಥದಲ್ಲೇ ತೇರು ಎಳಿಬೇಕು ಅಂತಕ್ಕಂಥದ್ದು ಅವನ ಸಂಕಲ್ಪ. ಅವನು ಏನು ಆಶೀರ್ವಾದ ಮಾಡ್ತಾನೆ ಅದನ್ನು ಮಾಡ್ತೀವಿ. ಮತ್ತು ವಿಶೇಷವಾಗಿ ಏನೇನು ಅಭಿವೃದ್ಧಿ ಆಗಬೇಕು ಅಂತೇಳಿ ನಾವು ಈಗಾಗಲೇ ನೀಲಿ ನಕ್ಷೆಯನ್ನು ತಯಾರು ಮಾಡಿದ್ದೇವೆ. ಬಹುಶಃ ಇದು ಕೆಂಪೇಗೌಡರು ಕಟ್ಟಿಸಿದಂಥ ದೇವಸ್ಥಾನ ಆಗಿರೋದ್ರಿಂದ ಈ ಕೆಂಪೇಗೌಡ ಅಭಿವೃದ್ಧಿ ಸಮಿತಿನಲ್ಲೇ ಪ್ರಾಧಿಕಾರದಲ್ಲೇ ಅದನ್ನು ಅಭಿವೃದ್ಧಿಯನ್ನು ತೆಗೆದುಕೊಳ್ಳಲಿಕ್ಕೆ ನಾವು ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಮತ್ತು ರೇವಣ್ಣವರೆಲ್ಲರೂ ಕೂಡ ನಾವು ಕೇಳ್ಕೊಂಡಿದ್ದೀವಿ. ಅದನ್ನು ಚಾಲನೆ ಕೊಡ್ತೀವಿ ಈ ವರ್ಷ. ಎಲ್ಲನೂ ಕೊಡ್ತೀವಿ ಚಾಲನೆ. ಕಳಸ ಇಡ್ತಕ್ಕಂಥದ್ದೆಲ್ಲ, ಗೋಪುರ ಕಟ್ತಕ್ಕಂಥದ್ದು, ಕಳಸ ಇಡ್ತಕ್ಕಂಥದ್ದು, ವಿಶೇಷವಾಗಿ ಅಭಿವೃದ್ಧಿಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಅದನ್ನು ಮಾಡ್ತಾ ಇದ್ದೀವಿ. ಅದನ್ನು ಎಲ್ಲನೂ 20 ಕೋಟಿ ವೆಚ್ಚದಲ್ಲಿ ಮಾಡಬೇಕು ಅಂತೆಲ್ಲ ಒಂದು ನೀಲನಕ್ಷೆ ತಯಾರು ಮಾಡಿದ್ದೀವಿ. ಅದನ್ನು ಅನುಮತಿ ತೊಗೊಂಡು ಮಾಡ್ತೀವಿ. 63 ಅಡಿ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಹಿಂದೆ ಶಿವನ ಪ್ರತಿಮೆ, ಅದೆಲ್ಲ ಮುಂದೆ ಆಲೋಚನೆ ಮಾಡೋಣ. ಈಗ ಏನೇನು ಆಗಬೇಕು ಅದನ್ನೆಲ್ಲ ಮುಂದೆ ಆಲೋಚನೆ ಮಾಡೋಣ. ಈಗ ಏನೇನು ಆಗಬೇಕು ಅದು ಪ್ರಾಥಮಿಕ ಹಂತದಲ್ಲಿ ಮಾಡ್ತೀವಿ. ಮುಂದೆ ಏನೇನು ಆಗಬೇಕು ಅದೆಲ್ಲ ಕೂತು ಚರ್ಚೆ ಮಾಡೋಣ. ನೀವೆಲ್ಲ ಇರ್ತಿರಲ್ಲ ಮಾಧ್ಯಮ ಸ್ನೇಹಿತರು, ನಿಮ್ಮೊಟ್ಟಿಗೆ ಚರ್ಚೆ ಮಾಡೇ ಮಾಡ್ತೀವಿ. ಯಾವ ಸಚಿವ ಸ್ಥಾನ? ಸಚಿವ ಸ್ಥಾನ ಸಚಿವ ಸ್ಥಾನ ಭಗವಂತ ಆಶೀರ್ವಾದ. ಹಾಗೆ ಆಗುತ್ತೆ. ಈ ಏನಂತೆ ಮಾಗಡಿ ಕ್ಷೇತ್ರ ಹಲವು ದೇವತೆಗಳ ಮಹಾಕ್ಷೇತ್ರ. ಮಾಗಡಿ ರಂಗನಾಥ, ಸೋಮೇಶ್ವರ, ಕೆರೆ ಬೀದಿಯ ಈಶ್ವರ, ಸಾವರದುರ್ಗ, ಸುಗ್ಗಿರಳ್ಳಿ, ಅನೇಕ ದೇವಸ್ಥಾನಗಳ ಪುಣ್ಯಕ್ಷೇತ್ರ. ಇಂದು ರಥಸಪ್ತಮಿಯ ದಿನ ಸೋಮೇಶ್ವರ ರಥೋತ್ಸವ ನಡೀತಾ ಇರ್ತಕ್ಕಂಥದ್ದು ಭಾಳ ಸಂತೋಷ. ಒಳ್ಳೆ ಕಾರ್ಯ ಮಾಡ್ತಾವ್ರೆ. ದೇವರು ಭಗವಂತ ಅವರಿಗೆ ಕೃಪೆ ಕೊಡ್ಲಿಕ್ಕೆ ಕೇಳ್ಕೊಡ್ತಿದ್ದೀವಿ ನಾವು. ನಿಲ್ಲೋತಾರೆ ನಮಗೆ. ಇಂದು ಈ ಕ್ಷೇತ್ರದ ಸೋಮೇಶ್ವರ ರಥೋತ್ಸವ ಬಹುಜನರ ನಿರೀಕ್ಷೆಯಂತೆ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಭಾಳ ಸಂತೋಷ. ಭಾಳ ಸಂತೋಷ. ಮಾಗಡಿಯ ಜನತೆ ಸುಭಿಕ್ಷವಾಗಿರಲಿ, ಮಳೆ ಬೆಳೆ ಚೆನ್ನಾಗಾಗಲಿ. ಕೆಂಪೇಗೌಡರ ಕಾಲದಿಂದಲೂ ಕೂಡ ಮಾಗಡಿ ಕ್ಷೇತ್ರ ಹಲವು ದೇವತೆಗಳ ಮಹಾಕ್ಷೇತ್ರವಾಗಿದೆ. ಇಂದು ಕೂಡ ಒಂದು ವಿಧಾನಸಭಾ ಕ್ಷೇತ್ರ ಭಾಳ ಚೆನ್ನಾಗಿ ನಡೀತಾ ಇದೆ ಅನ್ನಬೇಕಾದ್ರೆ ಬರೀ ರಸ್ತೆ, ನೀರು ಈ ರೀತಿಯ ಕಾರ್ಯಕ್ಕೂ ಜೊತೆಗೆ ಸಾಂಸ್ಕೃತಿಕವಾಗಿ ಮತ್ತು ಕ್ರೀಡಾತ್ಮಕವಾಗಿ ಮತ್ತು ಸಾಹಿತ್ಯಿಕವಾಗಿ ಎಲ್ಲ ನಡೆದಾಗ ಆ ಕ್ಷೇತ್ರ ಜನರ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಆ ದೃಷ್ಟಿಯಲ್ಲಿ ಬಾಲಕೃಷ್ಣರವರು ಭಾಳ ಯಶಸ್ವಿಯಾಗಿ ದೇವತಾ ಕಾರ್ಯ, ಕ್ರೀಡಾ ಕಾರ್ಯ, ಸಾಂಸ್ಕೃತಿಕ ಕಾರ್ಯ, ಮೊನ್ನೆಯ ಕೆಂಪೇಗೌಡ ಉತ್ಸವ ಭಾಳ ವಿಜೃಂಭಣೆಯಿಂದ ಮಾಡಿ ಇಡೀ ಜಿಲ್ಲೆಯಲ್ಲೇ ಯಶಸ್ವಿಯನ್ನು ಕಂಡಿದೆ. ಅದೇ ರೀತಿ ಉನ್ನತ ಕಾರ್ಯಗಳು ನಡೆಯಲಿ ಅಂತ ಆಶಿಸ್ತೇನೆ. ಮಾಗಡಿಯ ಜನತೆಗೆ ಒಂದು ಒಳ್ಳೆಯ ಕೆಲಸ ಆಗಲಿ ಅಂತಕ್ಕಂಥ ಆಶೆಯನ್ನು ವ್ಯಕ್ತಪಡಿಸಿ, ಬಾಲಕೃಷ್ಣ ಅವರು ಇವತ್ತಿನ್ನೂ ಒಂದು ಸಂತೋಷವಾಗಿದ್ದು, ತೇರು ಶಿಥಿಲವಾಗಿದೆ ಅಂತ ಹೇಳಿದ ತಕ್ಷಣ ತೇರನ್ನು ಮಾಡಿಸ್ಕೊಡ್ತೇನೆ ಅಂತ ಅವ್ರು ಭರವಸೆ ಕೊಟ್ಟಿದ್ದಕ್ಕಾಗಿ ಮಾಗಡಿಯ ಜನತೆಯ ಪರವಾಗಿ, ಭಕ್ತಾದಿಗಳ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮುಂದಿನ ರಥೋತ್ಸವ ಹೊಸ ತೇರಿನಲ್ಲಿ ಬಾಲಕೃಷ್ಣ ಅವರು ಎಳೆದು ನಾವು ಭಾಗಿಯಾಗೋ ಇವತ್ತು ಸೋಮೇಶ್ವರನ ಬ್ರಹ್ಮರಥೋತ್ಸವ ನಡೀತಾ ಇದೆ. ಇವತ್ತು ರಥಸಪ್ತಮಿ ವಿಶೇಷ ಭಾಳ ದಿನ. ನಾನು ಈ ಸಂದರ್ಭದಲ್ಲಿ ತಾಲೂಕಾ ಆಡಳಿತ, ಜಿಲ್ಲಾಡಳಿತಕ್ಕೆ ನಾನು ಒಂದು ಮನವಿ ಮಾಡ್ತೀನಿ.
ಸೋಮೇಶ್ವರನ ಗೋಪುರಕ್ಕೆ ಇನ್ನೂ ಕಳಸ ಪ್ರತಿಷ್ಠಾಪನೆ ಆಗಿಲ್ಲ. ಆದಷ್ಟು ಬೇಗ ಮುಂದಿನ ವರ್ಷನಾದರೂ ಆಗಲಿ ಅಂತೇಳಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಕ್ಕೆ ಒಂದು ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೀರಿ. ಯಾಕೆಂದರೆ ದೇವಸ್ಥಾನ ಕಟ್ತೀವಿ, ಯಾಕೆ ನಾವು ಪುಣ್ಯ ಮಾಡ್ತೀವಿ, ಯಾಕೆ ಕುಂಭಾಭಿಷೇಕ ಮಾಡ್ತೀವಿ, ತೇರು ಎಳಿತೀವಿ, ತೇರದ ಮೇಲ್ಗಡೆ ಕಳಸ ಇಡ್ತೀವಿ. ಇಲ್ಲಿ ಸೋಮೇಶ್ವರನ ಗೋಪುರದ ಮೇಲೆ ಕಳಸನೇ ಪ್ರತಿಷ್ಠಾಪನೆ ಆಗಿಲ್ಲ. ಅದಾದಷ್ಟು ಬೇಗ ಆಗಬೇಕು ಅಂತ ನನ್ನ ಒಂದು ಭಕ್ತಾದಿಗಳ ಪರವಾಗಿ ನಾನು ವಿನಂತಿ. ದಯಮಾಡಿ ನೋಡಿ, ಸ್ವಲ್ಪ ಚುರುಕಾಗಿ ಬರ್ಸೋಣ, ಬೇಗ ಬರ್ಸೋಣ, ಎಷ್ಟು ಬೇಕೋ ಅಷ್ಟು ಮಾತ್ರ ಬರ್ಸೋಣ. ಅವ್ರ ಕತೆ ತುಂಬ ಬರ್ಸಿ ಮತ್ತೆ ಅವರಲ್ಲಿ ತೊಂದರೆ ಮಾಡ್ಬಾರ್ದು. ಎಲ್ರಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಆಗಿದೆ. ನಾನೇ ಫೋನ್ ಮಾಡಿ ಹೇಳ್ತೀನಿ. ಸರ್ ನಡ್ರಿ ಸರ್.